ಅಡುಗೆಗೆ ಪ್ರತಿಯೊಂದು ಪದಾರ್ಥಗಳು ತುಂಬಾನೇ ಮುಖ್ಯ. ಅದರಲ್ಲೂ ಕೆಲವರು ಮಸಾಲಾ ಪದಾರ್ಥಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಆದರೆ ಅನೇಕ ಮಸಾಲೆ ಪದಾರ್ಥಗಳಲ್ಲಿ ಈಗ ಕಲಬೆರಕೆಯ ವಾಸನೆ ಬರ್ತಾ ಇದೆ. ಮಸಾಲೆಗಳಿಗೆ ಕೃತಕ ಕಲರ್ ಬಳಕೆ ಕೇಳಿ ಬರ್ತಾ ಇದ್ದಂತೆ ಆಹಾರ ಇಲಾಖೆ ಮಹತ್ವದ ಹೆಜ್ಜೆ ಇಟ್ಟಿದೆ. ಸ್ಟಾರ್ ಹೋಟೆಲ್ಗಳ ಮೇಲೆ ರೇಡ್ ನಡೀತಿದೆ. ಪ್ರತಿಷ್ಠಿತ ರೆಸ್ಟೋರೆಂಟ್ಗಳಲ್ಲೂ ತಲಾಶ್ ನಡೀತಿದೆ. ಕಾಟನ್ ಕ್ಯಾಂಡಿ, ಕಲರ್ ಗೋಬಿ, ಕಲರ್ ಕಬಾಬ್, ಕಾಸ್ಮೆಟಿಕ್ ಐಟಮ್ ಸೇರಿ ಅನೇಕ ಕಡೆ ಆಹಾರ ಸುರಕ್ಷತಾ ಇಲಾಖೆ ದಾಳಿ ಮಾಡ್ತಿದೆ. ಇದೀಗ ಮಸಾಲೆ ಪದಾರ್ಥಗಳ ಮೇಲೆ ಕಣ್ಣಿಟ್ಟಿದೆ. ಮಸಾಲೆ ಪದಾರ್ಥಗಳಲ್ಲಿ ಅತಿಯಾಗ್ತಿದೆ ಕಲಬೆರಕೆ. ಮಸಾಲೆ ಪದಾರ್ಥಗಳ ಮೇಲೆ ಕಣ್ಣಿಟ್ಟ ಆಹಾರ ಸುರಕ್ಷತಾ ಇಲಾಖೆ. ಗರಂ ಮಸಾಲೆ, ಚಿಕನ್ ಮಸಾಲೆ, ಬಿರಿಯಾನಿ ಪೌಡರ್, ಸಾಂಬಾರ್ ಪೌಡರ್, ರಸಂ ಪೌಡರ್ ಹೀಗೆ ಪ್ರತಿಯೊಂದು ಆಹಾರ ಪದಾರ್ಥಗಳ ರುಚಿ ಹೆಚ್ಚಿಸೋದಕ್ಕೂ ರೆಡಿಮೇಡ್ ಪೌಡರ್ ಬಂದಿದೆ. ಎಲ್ಲರ ಅಡುಗೆ ಮನೆಯಲ್ಲೂ ಮಸಾಲೆ ಪ್ಯಾಕೆಟ್ಗಳು ತುಂಬಿ ತುಳುಕ್ತಿವೆ. ಮಸಾಲಾ ಪದಾರ್ಥಗಳಲ್ಲಿ ಅಪಾಯಕಾರಿ ಕೃತಕ ಕಲ್ಲರ್ ಬಳಸ್ತಿರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಆಹಾರ ಸುರಕ್ಷತಾ ಇಲಾಖೆ ಮಸಾಲೆ ಪದಾರ್ಥಗಳತ್ತ ಚಿತ್ತ ಹರಿಸಿದೆ. ಹೇಳಿ ಕೇಳಿ ಮಸಾಲೆ ಪದಾರ್ಥಗಳಿಗೆ ಯಾವುದೇ ಮಾನದಂಡಗಳಿಲ್ಲ. ಇದರಿಂದಾಗಿ ಮಸಾಲೆಗಳಲ್ಲಿ ಕೆಮಿಕಲ್ ಬಳಕೆ ಅತಿಯಾಗುತ್ತಿರುವ ಸಂಶಯ ಇದೆ. ಸಾಮಾನ್ಯವಾಗಿ ಮಸಾಲೆ ಪದಾರ್ಥಗಳಲ್ಲಿ ಇಟಿಒ ಅಂದ್ರೆ ಎಥಿಲಿಯನ್ ಆಕ್ಸೈಡ್ ಅಂಶ ಬೇರೆ ದೇಶಗಳಿಗೆ ರವಾನಿಸುವಾಗ 30 ಅಥವಾ 50 ಇರುತ್ತೆ. ಆದರೆ ಸ್ಥಳೀಯವಾಗಿ ಮಾರುವ ಮಸಾಲೆಗಳಿಗೆ ಇಟಿಒ 200ರಿಂದ 150 ಇದೆ. ಇಟಿಒ ಹೆಚ್ಚು ಸೇವನೆಯಿಂದ ಕಾರ್ಸಿನೋಜೆನಿಕ್ ಉತ್ಪತ್ತಿಯಾಗಿ ಕ್ಯಾನ್ಸರ್ ತಗುಲುವ ಸಂಭವ ಇದೆ. ಜೊತೆಗೆ ಆಸಿಡಿಟಿ, ಕರಳು ಬೇನೆ ಸೇರಿ ಅನೇಕ ಸಮಸ್ಯೆ ಬರುತ್ತೆ. ಹೀಗಾಗಿ ಕೇಂದ್ರ ಎಫ್ಎಸ್ಎಸ್ಎಐಗೆ ರಾಜ್ಯ ಆಹಾರ ಇಲಾಖೆ ಆಯುಕ್ತ ಶ್ರೀನಿವಾಸ್ ಪತ್ರ ಬರೆದು ಕ್ರಮಕ್ಕೆ ಮನವಿ ಮಾಡಿದ್ರು. ಈ ಪತ್ರದ ಮೇರೆಗೆ ಕೇಂದ್ರ ಎಫ್ಎಸ್ಎಸ್ಎಐ ಕಮಿಟಿ ರಚನೆ ಮಾಡಿದೆ. ಮಸಾಲೆ ಪದಾರ್ಥಗಳಲ್ಲಿ ಇಟಿಒ ಬಳಕೆಗೆ ಬ್ರೇಕ್ ಬೀಳುವುದರ ಜೊತೆಗೆ ಮಸಾಲೆ ಪದಾರ್ಥಗಳ ಬಳಕೆಗೆ ಮಾನದಂಡ ಹಾಕಲು ಪ್ಲಾನ್ ಮಾಡಲಾಗ್ತಿದೆ. ಒಂದು ಇಟಿಒ ಅಂತ ಒಂದು ಅಂಶ ಇದೆ. ಈಗ ನಮ್ಮ ದೇಶದಲ್ಲಿ ಮಾಡುವ ಉತ್ಪಾದನೆಗಳು ಅದನ್ನು ರಫ್ತು ಮಾಡಬೇಕಾದ್ರೆ ಇಟಿಒ ಸಿಂಗಾಪುರ್ಗೆ ಹೋಗ್ಬೇಕಾದ್ರೆ 30 ಇರ್ತದೆ, ಅಮೆರಿಕಾಗೆ ಹೋಗ್ಬೇಕಾದ್ರೆ 50 ಇರುತ್ತೆ. ಅದೇ ನಮ್ಮ ದೇಶದಲ್ಲಿ ಮಾಡಬೇಕಾದ್ರೆ ಅದು 200, 150 ಹಿಂಗಿದೆ. ಸೊ ಇಟಿಒಗೆ ಎಲ್ಲೂ ಮಾನದಂಡ ಇರಲ್ಲ. ಅದನ್ನು ನಾವು ಎಫ್ಎಸ್ಎಸ್ಐಗೆ ಪತ್ರದ ಮುಖಾಂತರ ಇದು ಮಾಡಿದ್ದು. ಅಲ್ಲಿ ಒಂದು ಕಮಿಟಿ ರಚನೆ ಮಾಡಿದ್ದಾರೆ, ಸೈಂಟಿಫಿಕ್ ಕಮಿಟಿ. ಸೊ ಈ ಕಮಿಟಿಲಿ ಏನು ರೆಕಮೆಂಡ್ ಮಾಡ್ತಾರೆ ಅದನ್ನು ಮಾನದಂಡ ರೆಗ್ಯುಲೇಷನ್ಸ್ನ ಫಿಕ್ಸ್ ಮಾಡ್ತಾರೆ. ಏನೇ ಹೇಳಿ ಕೆಲವರು ಅತಿಯಾದ ಮಸಾಲೆ ಪದಾರ್ಥಗಳನ್ನು ಇಷ್ಟಪಡ್ತಾರೆ. ಆದರೆ ಮಸಾಲಾ ಪದಾರ್ಥಗಳಲ್ಲಿ ಬೆರೆಸುವ ವಸ್ತುಗಳ ಬಗ್ಗೆ ಆತಂಕ ಮೂಡಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು.